ಯಾಕೆ ಇಷ್ಟೊಂದು ಸಿಟ್ಟಿವ್ರ ಮೇಲೆ? ಮತ್ತು ಇವ್ರು ಬಂದಾಗಿಂದ ನಾವು ನೋಡ್ತಾ ಇದ್ದೀವಿ, ಇವರು ಈ ಒಂದು ವ್ಯಕ್ತಿತ್ವದಕ್ಕೆಲ್ಲ ಕಾರಣನ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವರ ವ್ಯಾಪಾರಿ ವಿರೋಧಿಗಳು ಇದರಲ್ಲಿದ್ದಾರೆ. ಮೂಲದವರು ವ್ಯಾಪಾರಿ, ರಾಜಕಾರಣಿ ಅನ್ನೋಕ್ಕಿಂತ ಲಾಭದ ವ್ಯವಹಾರ ನೋಡುವಂಥ ವ್ಯಕ್ತಿ, ವ್ಯಾಪಾರಕ್ಕೆ ತೊಂದರೆ ಆಗ್ತಾ ಇದ್ರೆ ಯುದ್ಧಕ್ಕೆ ಇಳಿಯುವಂಥ ವ್ಯಕ್ತಿ, ಕ್ಷಣಕ್ಕೂ ತನ್ನ ನಿರ್ಧಾರಗಳನ್ನು ಬದಲಾಯಿಸುವಂಥ ವ್ಯಕ್ತಿ. ಈಗಂತ ಕ್ಲಿಯರ್ ಆಗ್ತಾ ಇದೆ. ಇರಾನ್ ಜೊತೆಗಿನ ಯುದ್ಧದ ಸಂದರ್ಭದಲ್ಲೇ ಟ್ರಂಪ್ ಅವ್ರ ವ್ಯಕ್ತಿತ್ವ ಇಡೀ ವಿಶ್ವಕ್ಕೆ ಗೊತ್ತಾಗ್ತಾ ಇದೆ. ಇವರೊಬ್ಬ ಡಿಕ್ಟೇಟರ್, ತಾವು ಹೇಳಿದ ಮಾತನ್ನು ಕೇಳದೆ ಹೋದ್ರೆ ಯುದ್ಧಕ್ಕೂ ರೆಡಿ, ಏನು ಬೇಕಾದಾಗಿಲ್ಲ ಮಾಡುವಂಥ ವ್ಯಕ್ತಿತ್ವ ಅಂತ ಅನ್ನಿಸ್ತಾ ಇದೆ. ಈ ಎಲ್ಲ ಅನೇಕ ಕಾರಣಗಳಿರ್ಬೋದು. ಇದರಿಂದ ಇವ್ರ ಮೇಲೆ ಆಗುತ್ತಿರುವಂಥ ದಾಳಿಗಳನ್ನು ಗಮನಿಸಿದಾಗ, ಇವ್ರು ಮಾಡುವ ಅಥವಾ ನಡೆದುಕೊಳ್ಳುವ ರೀತಿಯನ್ನು ನೆನಪಿಸ್ಕೊಂಡಾಗ ಇದು ಸಾಮಾನ್ಯ ಏನಪ್ಪ ಇವರಿಗೆ ಅಂತೇಳಿ. ಮೊದಲನೇ ಸಲವೂ ಹಾಗಾಗಿತ್ತು, ಫಸ್ಟ್ ಟೈಮ್ ಪ್ರೆಸೆಂಟ್ ಆದಾಗ. ಈಗ ಎರಡನೇ ಸಲವೂ ಅದೇ ರೀತಿ ಆಗ್ತಾಯಿದೆ. ಭವಿಷ್ಯ ಇವ್ರದ್ದೇನೋ ಅತಂತ್ರದಾನ ಅಂತ. ಯಾಕಂದ್ರೆ ಈಗೇನು ಈ ವರದಿಗಾರರ ವಾರ್ಷಿಕ ಭೋಜನಕೂಟದಲ್ಲಿ ಭಾಗವಹಿಸೋಕೆ ಹೋದ ಸಂದರ್ಭದಲ್ಲೇ ಹೋಟೆಲ್ ಹಿಲ್ಟನ್ ಅಲ್ಲಿ ಬಾಲ್ ರೂಮ್ದಲ್ಲಿ ನಡೆದು ಇದು ನಡೆದು ನೋಡಿದಾಗ ಇವರ ಜೀವ ಅಪಾಯದಲ್ಲಿದೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಇದಕ್ಕೆ ಪರಿಹಾರ ಏನು? ಪರಿಹಾರ ಸೆಕ್ಯೂರಿಟಿ ಸಾಕಷ್ಟು. ಅಮೇರಿಕಾದ ಅಧ್ಯಕ್ಷರಿಗೆ ಸೆಕ್ಯೂರಿಟಿ ಇಲ್ಲದ್ರೆ ವಿಶ್ವದ ಯಾವ ವ್ಯಕ್ತಿಗೆ ಸೆಕ್ಯೂರಿಟಿ ಅದ ಅನ್ನುವಂಥ ಪ್ರಶ್ನೆ ಇವತ್ತು ಮೂಡ್ತಾ ಇದೆ. ಆದರೂ ಅಲ್ಲೇ ಕೆರಡಿ ಹತ್ಯೆ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು. ಅದೇ ಕಾಲಕ್ಕೆ ಈ